ಇಯರ್ಸ್ ಆಯಿತು ಅಂತ ಹತ್ತತ್ರ ಆಗ್ತಾ ಬಂತು. 2008 ಏನೋ ವಾರಸದಾರ. ಹೌದು ಮೇಡಮ್, 2006 ನಾನು 2006-07 ನಾನು ಎಂಟ್ರಿ ಕೊಟ್ಟಿದ್ದು ಸಿನಿಮಾ ರಂಗಕ್ಕೆ. ಆಯಿತು. ಸೊ ಹೇಗೆ ಅನಿಸುತ್ತೆ ಸಿನಿಮಾ ರಂಗ? ಬಿಕಾಸ್ 2006 ಟೈಮ್ ಪೀರಿಯಡೇ ಬೇರೆ, 2025 ಪೀರಿಯಡೇ ಬೇರೆ, ಗಜಗಜಾಂತರ ಡಿಫ್ರೆನ್ಸ್. ಸೊ ಆಗೆಲ್ಲ ಹೇಗೆ ಅಂತಂದ್ರೆ ಯಾರಿಗಾದ್ರೂ ನಟಿಯರಿಗೆ ಮದುವೆ ಆಗಿದೆ ಅಂತ ಚಾನ್ಸೇ ಕೊಡ್ತಾ ಇರಲಿಲ್ಲ. ಕರೆಕ್ಟ್. ನೀವು ಮದುವೆ ಆದ ನಂತರ ಮಗು ಆದ್ಮೇಲೆ ನೀವು ಸಿನಿಮಾ ರಂಗವಂಥದ್ದು. ಸೊ ನಿಜವಾಗ್ಲೂ ಇದು ನಿಜಾನ ಅಂತ ಅನ್ಸುತ್ತೆ ಕೇಳಿದ್ರೆ. ನಿಜ ಮೇಡಮ್, ಅದು ನಿಜ. ನಾನು ನನ್ನ ಫಸ್ಟ್ ಸಿನಿಮಾ ವಾರಸ್ದಾರ ಮಾಡಿದಾಗ ನಾನೇನು ಅದನ್ನೇನು ಮುಚ್ಚಿಟ್ಟಿರಲಿಲ್ಲ. ನನಗೆ ಮಗ ಇದ್ದಾನೆ ಅಥವಾ ಇದು ಮುಚ್ಚಿಡೋ ಅವಶ್ಯಕತೆ ನನಗೇನಿಲ್ಲ. ಈಗೇನೋ ನನಗೆ ಆ ಒಂದು ಅವಕಾಶದ ದಾಹ ಇದ್ದಾಗ ಏನು ಮಾಡ್ತೀವಿ, ನಾವು ಸುಳ್ಳುಗಳನ್ನ ಹೇಳ್ತೀವಿ. ಬಟ್ ನಾನು ಯಾವತ್ತೋ ಕನಸಿನ ಕಂಡೋಳೆ ಅಲ್ಲ. ಆದರೆ ಬಹುಶಃ ನನ್ನ ಮಗ ನನಗೊಂಥರ ಲಕ್ಕಿ ಅಂತ ನಾನು ಹೇಳ್ಬೋದು. ನನ್ನ ಮಗ ಹುಟ್ಟಿದ ಮೇಲೆ ಮಹಿಳೆಯರು ಮಕ್ಕಳಾಗ್ತಿದ್ದಂಗೆ ಒಂದಷ್ಟು ಅವರ ಸೌಂದರ್ಯದಲ್ಲಿ ಬದಲಾವಣೆಗಳಾಗುತ್ತೆ. ಆದರೆ ನನಗೆ ಗೊತ್ತಿಲ್ಲ ದೇವರ ಆಶೀರ್ವಾದನೋ ಏನು ಅಂಥೇಳಿ ನಾನು ಇನ್ನೂ ಚೆನ್ನಾಗಿ ಕಾಣಿಸೋಕ್ಕೆ ಶುರುವಾದೆ. ಸೊ ನನಗೆ ನಾನೇ ಒಂದೊಂದು ಸಲ ಹೌದಾ ನನ್ನಲ್ಲಿ ಇಷ್ಟೊಂದು ಒಂದು ಚೇಂಜಸ್ ಆಗಿದೆಯಾ ಅನ್ನೋ ಅಷ್ಟು ನಾನು ಬದಲಾಗಿದ್ದೆ. ಸೊ ಹಾಗಾದಾಗ ಏನಾಯಿತು, ನನ್ನ ಮಗ ಹುಟ್ಟಿದ 1 ವರ್ಷ ಆಗ ನನ್ನ ಮಗನಿಗೆ ದೊಡ್ಡ ಅವಕಾಶವನ್ನು ಗುರು ದೇಶಪಾಂಡೆ ಅವರು ವಾರಸ್ದಾರ ಸಿನಿಮಾದ ಮುಖಾಂತರ ಕೊಡ್ತಾರೆ. ಹೀಗೆ ಪ್ರಾರಂಭ ಆಗುವಂಥದ್ದು. ಬಟ್ ನಾನು ಹೇಳಿದಾಗೆ ಒಂದು 4-5 ಸಿನಿಮಾ ನಾನು ಮಾಡೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ನಾನು ಗಾಂಧಿನಗರದಿಂದ ಬಂದಂಥ ಪ್ರಾಡಕ್ಟ್ ಅಲ್ಲ ನಾನು. ಸೊ ಇದು ಒಂಥರ ಗಾಂಧಿನಗರಕ್ಕೆ ನಾನು ಹೋಗೇ ಇರಲಿಲ್ಲ ಬಿಡಿ. ಈ ಗಾಂಧಿನಗರ ಅಂದರೆ ನಾವು ಅವಕಾಶಕ್ಕೆ ಹುಡ್ಕೊಂಡು ಹೋಗ್ತೀವಿ, ಒಂದಷ್ಟು ಜನರ ಪರಿಚಯ ಇರುತ್ತೆ, ಇವೆಲ್ಲವೂ ಇರುತ್ತೆ. ನಾನು ಗಾಂಧಿನಗರ ಅನ್ನೋದು ನಾನು ನೋಡೇ ಇರಲಿಲ್ಲ. ಅಂದರೆ ಸಿನಿಮಾ ರಿಲೇಟೆಡ್ ಆಗಿ ನನಗೆ ಗೊತ್ತಿರಲಿಲ್ಲ. ಆದರೆ ನನಗೆ ಈ ಒಂದು ಸರ್ಕಲ್ ಸಿಕ್ಕಿದಾಗ ಸಿನಿಮಾಗಳು ಬರ್ತಾ ಹೋಯಿತು. ಒಬ್ಬ ಕಲಾವಿದ ಅಶ್ವಿನಿ ಅಂತ ಬಂದಿದ್ದಾರಂತೆ ಅಂದಾಗ ಯಾರೋ ಮ್ಯಾನೇಜರ್ ನಂಬರ್ ತೊಗೊಳ್ಳೋರು, ನನಗೆ ಕಾಂಟ್ಯಾಕ್ಟ್ ಮಾಡೋರು. ಒಂದಷ್ಟು ಏನು ಸ್ಯಾರಿ ಆ್ಯಡ್ಗಳಿದೆ ಅಂತ, ಇನ್ನೊಂದಷ್ಟು ಇವೆಂಟ್ಗಳಿದೆ ಅಂತ ಆ್ಯಂಕರಿಂಗು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಮತ್ತು ದೊಡ್ಡ ದೊಡ್ಡ ಟಿ ವಿ ಶೋಸಲ್ಲೂ ಆ್ಯಂಕರಿಂಗ್ ಮಾಡ್ತಿದ್ದೆ. ಐ ಥಿಂಕ್ ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಮಾಡಿದೆ, ಒಗ್ಗರಣೆ ಡಬ್ಬಿ ಅಂತೇಳಿ ಅದೆಲ್ಲ ಒಂದು 500-600 ಎಪಿಸೋಡ್ಗಳು ಮಾಡಿದೆ ನಾನು. ಆಮೇಲೆ ಸುಮಾರು ಶೋಸು ಮೇಡಮ್, ಒಳ್ಳೆ ಚಾನಲ್ಸಲ್ಲೇ ಸುಮಾರು ಶೋಸ್ ಮಾಡಿದೆ. ಹೀಗೆ ಅವಕಾಶಗಳು ಬರ್ತಾ ಹೋಯಿತು ನನಗೆ. ಸೊ ಇಲ್ಲಿವರೆಗೂ ತಿರುಗಿ ನೋಡಲೇ ಇಲ್ಲ ನಾನು. ಬಾಲ್ಯ ವಿವಾಹ ಅಂತ ಅನ್ಸುತ್ತಲ್ವಾ? ಬಾಲ್ಯ ವಿವಾಹ ಅನ್ನೋದಕ್ಕಿಂತ ಮೇಡಮ್ ಅದು ಅಂದರೆ ಆಲ್ಮೋಸ್ಟ್ 18 ಹೌದು. ಸೊ ನಾನು ಮದುವೆ ಆದಾಗ ನನಗೇನು ಜಾಸ್ತಿ ಏನೂ ಇದಾಗಿರಲಿಲ್ಲ. 17 ತುಂಬ, 18 ಹತ್ತತ್ರ. ಸೊ ಬೇಗ ಮದುವೆ ಆಗುತ್ತೆ. ಯಾಕಂತಂದರೆ ಅಪ್ಪ ಅಮ್ಮ ನೋಡಿ ಇಷ್ಟಪಟ್ಟು ಮದುವೆ ಮಾಡುವಂಥದ್ದು. ನಾನು ಹೇಳಿದಾಗೆ ನಾವೆಲ್ಲರೂ ಕೂಡ ಒಂಥರ ಅಪ್ಪ ಅಮ್ಮನ ಮಾತು ಅಂದ ತಕ್ಷಣ ಯಾವುದೂ ತೆಗೆದು ಹಾಕಂಗೆ ಇಲ್ಲ. ಮತ್ತು ಇಷ್ಟೆಲ್ಲ ಈಗ ಎಕ್ಸ್ಪೋಜರ್ ಏನಿದೆ, ಒಂದು 18 ವರ್ಷಕ್ಕೆ ಮಕ್ಕಳಿಗೆ ಈಗಿರೋ ಎಕ್ಸ್ಪೋಜರ್ಗೂ ಆಗಿರೋ ಎಕ್ಸ್ಪೋಜರ್ಗೂ ತುಂಬ ವ್ಯತ್ಯಾಸ ಇದೆ. ಆಗ ಅಪ್ಪ ಅಮ್ಮ ಗೆರೆ ಹಾಕ್ಬಿಟ್ಟು ಎಸ್ ಅಂದರೆ ನಾವೆಲ್ಲ ಎಸ್ ಅಂತಲೇ ಹೇಳ್ತಾ ಇದ್ದಿದ್ದು. ಸೊ ಹಾಗಾಗಿ ಒಳ್ಳೆ ಕುಟುಂಬಕ್ಕೆ ನನ್ನ ಕೊಡಬೇಕು ಅನ್ನೋದಿರುತ್ತೆ. ಬೇಗ ಮದುವೆ ಮಾಡ್ತಾರೆ. ಈಗಷ್ಟೇ 3 ಕ್ಲಾಸ್ ಮಂಜಾ ಬಿಕಮ್ ಭಾಗ್ಯ ನೋಡ್ತಾ ಇದ್ದೆ. ಇವ್ರು ನಿಜವಾಗ್ಲೂ ಮದುವೆ ಆಗಿದ್ಯಾ? ಹೌದು, ಎಸ್, ಅಷ್ಟು ಸಣ್ಣಕ್ಕಿದ್ದೀನಿ. ಹೌದು, ಕರೆಕ್ಟ್ ಹೌದು. ಎಸ್, ಬಿಕಮ್ ಭಾಗ್ಯ ನಿಮಗೆ ಒಲಿದು ಬಂದಿದ್ದು ಹೇಗೆ ಅಂತ? ಮೇಡಮ್, ಆ ಸಿನಿಮಾ ಹೇಳಬೇಕು ಅಂದರೆ ಆ ಸಿನಿಮಾ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಏನಿದ್ದಾರೆ ಮತ್ತು ಹೀರೋ ಇವರೆಲ್ಲ ನನಗೆ ರಿಲೇಟಿವ್ಸ್ ಏನೇನೆ. ಅವರು ನಮಗೆ ಎಲ್ಲೋ ಒಂದು ಕಡೆ ತುಂಬಾ ದೂರದ ಸಂಬಂಧಿಕರು. ಅವರು ಆಲ್ರೆಡಿ ಚಿತ್ರರಂಗದಲ್ಲೇ ಇದ್ದರು. ಮೆಂಟಲ್ ಮಂಜಾ ಅನ್ನೋ ಸಿನಿಮಾ ಮತ್ತು ಈ ಹಿಂದೆನೂ ಒಂದಷ್ಟು ಸಿನಿಮಾಗಳು ಮಾಡಿದರು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಕುಟುಂಬದಲ್ಲೇ ಒಂದು ಹೆಣ್ಣು ಮಗಳು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾಳೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಯಾರೋ ಸೆಕೆಂಡ್ ಹೀರೋಯಿನ್, ಆಲ್ರೆಡಿ ಫಸ್ಟ್ ಹೀರೋಯಿನ್ ಆಗೋಗಿದ್ರು, 2ನೇ ಹೀರೋಯಿನ್ಗೋಸ್ಕರ ಹುಡುಕ್ತಾಯಿದ್ರು. ಹುಡುಕುವಂಥ ಸಂದರ್ಭದಲ್ಲಿ ನನಗೆ ಈ ಥರ ಯಾರೊಬ್ಬರು ಮ್ಯಾನೇಜರ್ ಹೇಳ್ತಾರೆ, ನಾನು ಹೋಗಿ ಭೇಟಿ ಮಾಡ್ತೀನಿ, ಎಲ್ಲ ಆಗುತ್ತೆ. ಭೇಟಿ ಮಾಡಿದಾಗಲೂ ನಾನು ಅವ್ರಿಗೆ ಹೇಳೋದಿಲ್ಲ ನಾನು ನಿಮ್ಮ ರಿಲೇಟಿವ್ ಅಂತ. ಅವ್ರು ನನ್ನನ್ನು ಒಂದು ಸುಮಾರು ವರ್ಷಗಳ ಹಿಂದೆ ನೋಡಿರ್ತಾರೆ. ಸಿನಿಮಾ ಮುಹೂರ್ತನೂ ಆಗೋಗ್ಬಿಡತ್ತೆ. ಮುಹೂರ್ತದ ಸಂದರ್ಭದಲ್ಲಿ ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಅಲ್ಲಿ ಬಂದಂಥ ಒಂದಷ್ಟು ಜನ ಹೇಳ್ತಾರಂತೆ, ಯಾಕೆ ನೀವು ಇವರನ್ನೇ ಫಸ್ಟ್ ಹೀರೋಯಿನ್ ಆಗಿ ತೊಗೊಳ್ಬಾರ್ದು ಅಂತ. ಆಗೋ ಅಂಥ ಬದಲಾವಣೆ ಅದು. ಸೊ ನಾನೇನೋ ಅವ್ರಿಗೆ ಅತ್ತೆ ಮಗಳೇ ಆಗ್ತೀನಿ, ಹಂಗೆ ನೋಡೋಕ್ಕೆ ಹೋದರೆ ನಾನು ಅವ್ರಿಗೆ ಅತ್ತೆ ಮಗಳೇ ಆಗ್ತೀನಿ. ಸೊ ಆಗ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಈಗ ಆಗಿನ ನೀವು ಪೇಪರ್ ಕಟ್ಟಿಂಗ್ಸ್ ಅದೆಲ್ಲ ನೋಡಿದಾಗ ನಿಮಗೂ ಅನ್ನಿಸ್ಬೋದೇನೋ, ಯಾಕೆ ಅವ್ರಿಗಿಂತ ಇವರೇ ಚೆನ್ನಾಗಿದ್ದಾರೆ, ಇವ್ರನ್ನೇ ತೊಗೊಳ್ಬೋದು ಅನ್ನೋದು ಬೇರೆಯವ್ರು ಹೇಳಿದಂಥದ್ದು. ಆಗ ಏನು ಮಾಡ್ತಾರೆ, ಇವ್ರು ರಾತ್ರೋರಾತ್ರಿ ಡಿಸೈಡ್ ಮಾಡಿ ಓಕೆ ಸಿನಿಮಾ ಬೆಟರ್ಮೆಂಟ್ಗೋಸ್ಕರ ಯಾರೂ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಇನ್ನೊಂದು ಮಾಡಿ ಏನೂ ಇಲ್ಲ. ಈಗ ಮೇಡಮ್, ಚಿತ್ರರಂಗದಲ್ಲಿ ಇನ್ಫ್ಲೂಯೆನ್ಸ್ ಒಂದು ಸಲ ಮಾಡ್ಬೋದು. ಅತ್ತೆ ಮಗಳು, ಮಾವನ ಮಗಳು, ಚಿಕ್ಕಪ್ಪನ ಮಗಳು, ದೊಡ್ಡಪ್ಪನ ಮಗಳು ಅಂತ ಒಂದು ಸಲ ಮಾಡ್ಬೋದು. ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂದರೆ
ಯಾರು ಏನು ಇದು ಮಾಡಿದ್ರು ಖಂಡಿತವಾಗ್ಲೂ ಆಗಲ್ಲ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡುವಂಥದ್ದು. ಯಾವ ಅತ್ತೆ ಮಕ್ಕಳು ಮಾವನ ಮಕ್ಕಳು ಅಂದ ತಕ್ಷಣ ಇನ್ಫ್ಲೂಯೆನ್ಸ್ ಆಗಲ್ಲ. ಆದರೆ ಅವತ್ತಿನ ಕಾಲಕ್ಕೆ ಪೇಪರಲ್ಲೂ ಕೂಡ ಅದು ಬಂತು, ಅಶ್ವಿನಿ ಅವರು ತುಂಬಾ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತೆ, ಈ ಥರ ಪಾಪ ಹೀರೋಯಿನ್ನ ಅವ್ರು ಬದಲಾಗಿ ಇವ್ರು ಅವ್ರನ್ನ ಚೇಂಜ್ ಮಾಡಿ ಇವ್ರು ಬಂದ್ರಂತೆ ಅಂತ ಪೇಪರಲ್ಲೇ ಆರ್ಟಿಕಲ್ ಬಂದುಬಿಟ್ಟಿತ್ತು. ಬಟ್ ನಾನು ಇವತ್ತು ಹೇಳೋವಂಥದ್ದು ಅಕಸ್ಮಾತ್ ಅವ್ರು ನೋಡ್ತಿದ್ರೆ, ಯಾರು ಹೊಟ್ಟೆ ಮೇಲೂ ಯಾರು ಹೊಡೆದು ಬದುಕಬೇಕಂತ ಏನಿಲ್ಲ ಮೇಡಮ್. ಅದರಲ್ಲೂ ಕೂಡ ನನ್ನಂಥ ವ್ಯಕ್ತಿತ್ವ, ನನ್ನಂಥ ಗುಣ ಇರುವಂಥ ಹೆಣ್ಣು ಮಕ್ಕಳು ಆ ರೀತಿ ಖಂಡಿತವಾಗ್ಲೂ ಯಾರೂ ಮಾಡಲ್ಲ. ಆಮೇಲೆ ನಾನು ಯಾವತ್ತೂ ಅವಕಾಶವಾದಿ ಅಲ್ಲ, ಅವಕಾಶಕ್ಕೋಸ್ಕರ ಎಲ್ಲವನ್ನ ನಾವು ಮಾಡಿಬಿಡ್ತೀವಿ ಅಂತ. ಇನ್ನೊಬ್ಬರನ್ನ ನಾವು ಒಂದು ಸಲ ತುಳಿಬೋದಷ್ಟೇ, ಆದರೆ ಆ ಭಗವಂತ ನಮ್ಮನ್ನು ತುಳಿಯೋದಕ್ಕೆ ಕಾಯ್ತಿರ್ತಾನೆ. ಹಾಗಾಗಿ ನಾವು ಇನ್ನೊಬ್ಬರನ್ನ ಬೆಳೆಸ್ಬೇಕೇ ಹೊರತಾಗಿ ತುಳಿಯುವಂಥದ್ದು ಆಗಬಾರ್ದು. ಅವತ್ತು ನನಗೆ ಗೊತ್ತಿಲ್ಲದೆ 3ನೇ ಕ್ಲಾಸ್ ಮಂಜಾ BCom ಭಾಗ್ಯ ಸಿನಿಮಾಗೆ ನಾನು ಹೀರೋಯಿನ್ ಆಗ್ತೀನಿ. ಸೊ ಆ ಜರ್ನಿ ಹಾಗೆ ಕಂಟಿನ್ಯೂ ಆಗುತ್ತೆ. ಒಂದಷ್ಟು ಸಿನಿಮಾಗಳು ಇಲ್ಲಿವರೆಗೂ ಮಾಡ್ಕೊಬಂದಿದ್ದೀನಿ. ಬಹುಶಃ ಕೌಂಟ್ ಮಾಡಿದ್ರೆ ಒಂದು 10-100 ಸಿನಿಮಾ. ಹೌದು ಹೌದು. ಸಿನಿಮಾ ಒಂದು 15 ಸಿನಿಮಾ ಹೀರೋಯಿನಾಗಿ ಮಾಡಿದೆ. ಒಂದು 20-25 ಸೀರಿಯಲ್ಗಳು ಕನ್ನಡ ಮತ್ತು ತೆಲುಗು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ನಾನು ಹೇಳ್ದಾಗ ಆ್ಯಂಕರಿಂಗು ಕೂಡ ಮಾಡಿದ್ದೀನಿ. ಫೋಟೋ ಇದು ಸಾರಿ ಆ್ಯಡ್ಸ್ ಆಗ್ಬೋದು, ಬೇರೆ ಆ್ಯಡ್ಸ್ ಆಗ್ಬೋದು. ಸೊ ಎಲ್ಲ ಮಾಡಿದ್ದೀನಿ. ಈ ನಮ್ಮ ಪೈ ಇಂಟರ್ನ್ಯಾಷನಲ್ಲು ಮತ್ತು ಇನ್ನೊಂದಷ್ಟು ಸುಮಾರಿದೆ ಮೇಡಮ್ ಆ್ಯಡ್ಸು. ಸೊ ಎಲ್ಲ ಅದೇ ಹೇಳ್ತೀನಲ್ಲ, ಒಂದಿನೂ ಸುಮ್ಮನೆ ಅಂತೂ ಕೂತ್ಕೊಂಡಿಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಸೊ ಹಾಗೆ